ಈ ಹಿಂದಿನ ಬಿಜೆಪಿ ಸರ್ಕಾರ 40% ಸರ್ಕಾರ ಇದೆ, ಇಲ್ಲೆಲ್ಲರೂ ಕಳ್ಳರದಾರ, ಕ್ರೆಡಲಲ್ಲಿ ಅಧಿಕಾರಿಗಳು ಕಳ್ಳರದಾರ, ಮತ್ತೇನದ ಬೇರೆ ಬೇರೆ ಕಡೆಲ್ಲ ಕಳ್ಳರದಾರ ಅಂತ ಹೇಳ್ತೀನಿ. ಇವತ್ತು ಅಪವಾದನೆ ಮಾಡುತ್ತಾ ಇವತ್ತು 40% ಸರ್ಕಾರ ಅಂತ ಹೇಳುತ್ತಾ ಇವತ್ತು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಇವತ್ತು ಆ ಕಳ್ಳರನ್ನ ಇವರು ಅವ್ರು ದೊಡ್ಡ ಕಳ್ಳರು ಅವರನ್ನು ಉಳಿಸುವ ನಿಟ್ಟಿನಲ್ಲಿ ಇವತ್ತು ಏನೆಲ್ಲ ಕೆಲಸಗಳು ಏನೆಲ್ಲ ಕುತಂತ್ರಗಳು ಮಾಡ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಇವತ್ತು ಏನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಮತ್ತು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಸಾಂಸ್ಕೃತಿಕ ಸಂಘದಲ್ಲಿ 3,000 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ ಅಪವಾದನೆಯನ್ನ ಮಾಡಿರುವ ಮೂಲಕ ಇವತ್ತು ತನಿಖಾ ತಂಡವನ್ನು ರಚನೆ ಮಾಡ್ತಾರೆ ಮೊದಲಿಗೆ. ಆ ತನಿಖಾ ತಂಡದ ರಚನೆ ಆದಮೇಲೆ ಒಂದು 6 ತಿಂಗಳು ಬಿಟ್ಟು ಇಲ್ಲ ತನಿಖಾ ತಂಡದ ವರದಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಮತ್ತೊಂದು ತನಿಖೆಯನ್ನು ಮಾಡಿಸ್ತೀವಿ ಅಂತೇಳಿ ಮತ್ತೆ ತನಿಖೆ ಮುಗಿಸ್ತಾರೆ. ಅದು ಷರತ್ತುಬದ್ಧವಾದಂಥ ತನಿಖೆಯನ್ನ ಮಾಡ್ತಾರೆ. ಏನಂದ್ರೆ 6 ತಿಂಗಳಲ್ಲಿ ಆ ತನಿಖಾ ವರದಿಯನ್ನ ಬಹಿರಂಗಪಡಿಸಿ ಏನು 3,000 ಕೋಟಿ ಭ್ರಷ್ಟಾಚಾರ ಮಾಡಿದ್ರೆ ಎಲ್ಲರಿಗೆ ಜೈಲಿಗೆ ಹಾಕ್ತೀವಿ, ನಮ್ಮ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳ ಜೊತೆಗೆ ಇದು ಭ್ರಷ್ಟರನ್ನ ಜೈಲಿಗೆ ಹಾಕುವುದು, ಭ್ರಷ್ಟಾಚಾರವನ್ನು ತಡೆಯುವುದು 6ನೇ ಗ್ಯಾರಂಟಿ ಅಂತೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಅನೌನ್ಸ್ಮೆಂಟ್ ಮಾಡಿದ್ರು. ಆದ್ರೂ ಮುಂದೆ ಬಂದು ಇವ್ರು ಏನ್ ಮಾಡಿದ್ರು ಅಂದ್ರೆ ಇವತ್ತು ಆ ಬಿಜೆಪಿ ಸರ್ಕಾರಕ್ಕಿಂತಲೂ ಕೂಡ ಅವರು 40% ಚೋರ ಆದ್ರೆ ಇವರು 50% ಚೋರ ಆದ್ರು. ಇವತ್ತು ಆ ಕಾರಣಕ್ಕಾಗಿ ಏನು ಮಂಡಳಿಯಲ್ಲಿ ಸುದೀರ್ಘವಾಗಿ 2019ರಿಂದ 2024ರವರೆಗೂ ಬಹುತೇಕ ಹೋರಾಟಗಳನ್ನು ಮಾಡುತ್ತಾ ಮತ್ತು ಮಾಧ್ಯಮಗಳಲ್ಲೂ ಕೂಡ ಎಷ್ಟೋ ಮಾಧ್ಯಮಗಳಲ್ಲಿ ಇವತ್ತು ವರದಿಗಳಾಗಿದ್ದಾವೆ. ಮೊನ್ನೆನೇ ಕೊಪ್ಪಳದಲ್ಲಿ 72 ಕೋಟಿ ರೂಪಾಯಿ ಹಗರಣ ಬಂತು. ಇಲ್ಲಿ ಜೇವರಿ